ಒಂದು ಕಾಡಿನಲ್ಲಿ ಒಂದು ಕ್ರೂರ ಸಿಂಹ ವಾಸಿಸುತ್ತಿತ್ತು. ಅದು ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಬೇಟೆ ಮಾಡಿ ತಿನ್ನುತ್ತಿತ್ತು. ಇದರಿಂದ ಕಾಡಿನ ಎಲ್ಲ ಪ್ರಾಣಿಗಳು ಭಯದಿಂದ ವಾಸಿಸುತ್ತಿದ್ದವು. ಒಂದು ದಿನ ಪ್ರಾಣಿಗಳೆಲ್ಲ ಸೇರಿ, ಪ್ರತಿದಿನ ನಮ್ಮಲ್ಲಿ ಒಬ್ಬರು ನಿಮ್ಮ ಬಳಿಗೆ ಬರುತ್ತೇವೆ, ನೀವು ಬೇರೆ ಪ್ರಾಣಿಗಳನ್ನು ಬೇಟೆಯಾಡಬೇಡಿ ಎಂದು ಸಿಂಹದೊಂದಿಗೆ ಒಪ್ಪಂದ ಮಾಡಿಕೊಂಡರು. ಸಿಂಹ ಅದಕ್ಕೆ ಒಪ್ಪಿತು. ಒಂದು ದಿನ ಮೊಲದ ಸರದಿ ಬಂತು. ಅದು ಉದ್ದೇಶಪೂರ್ವಕವಾಗಿ ತಡವಾಗಿ ಸಿಂಹದ ಬಳಿಗೆ ಹೋಯಿತು. ಕೋಪಗೊಂಡ ಸಿಂಹ ತಡವಾಗಿ ಬಂದದ್ದಕ್ಕೆ ಕಾರಣ ಕೇಳಿತು. ಮೊಲ, ರಾಜನೇ, ಇನ್ನೊಂದು ಸಿಂಹ ನನ್ನನ್ನು ತಡೆದು ತಾನೇ ಈ ಕಾಡಿನ ರಾಜ ಎಂದು ಹೇಳಿತು ಎಂದು ಉತ್ತರ ನೀಡಿತು. ಸಿಂಹಕ್ಕೆ ಬಹಳ ಕೋಪ ಬಂತು. ಆ ಸಿಂಹ ಎಲ್ಲಿದೆ ಎಂದು ಕೇಳಿತು. ಮೊಲ ಅದನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ಸಿಂಹ ಬಾವಿಯೊಳಗೆ ನೋಡಿದಾಗ ತನ್ನದೇ ಪ್ರತಿಬಿಂಬವನ್ನು ಮತ್ತೊಂದು ಸಿಂಹ ಎಂದು ಭಾವಿಸಿ ಕೋಪದಿಂದ ಬಾವಿಯೊಳಗೆ ಜಿಗಿಯಿತು. ಹೀಗಾಗಿ ಸಿಂಹವು ಬಾವಿಯ ಒಳಗೆ ಬಿದ್ದು ಸತ್ತು ಹೋಯಿತು. ಮೊಲದ ಬುದ್ಧಿವಂತಿಕೆಯನ್ನು ಎಲ್ಲ ಪ್ರಾಣಿಗಳು ಹೊಗಳಿದವು.